ಅಂತೂ ಇಂತೂ ನಾಯಕತ್ವ ಬದಲಾವಣೆಗೆ ಹೈಕಮಾಂಡ್ ಮುಂದಾಗಿದೆ. ಅದರಂತೆ ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆಗೆ ರಾಹುಲ್ ಗಾಂಧಿ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆಯಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟವನ್ನ ಕಟ್ಟೋದಕ್ಕೂ ಕೂಡ ರಾಹುಲ್ ಗಾಂಧಿ ಅವರು ಸಿದ್ಧತೆಯನ್ನ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತ ಹಾಗೂ ಕಾಂಗ್ರೆಸ್ನ ಹಿರಿಯ ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರು ಇದ್ದಾರೆ. ಮಾತನಾಡ್ತೀನಿ ಸರ್. ಅಂತೂ ಇಂತೂ ನೀವು ಮೊದಲಿಂದರೂ ಕೂಡ ಹೇಳ್ಕೊಂಡೇ ಬರ್ತಾ ಇದ್ರಿ ಡಿಕೆ ಶಿವಕುಮಾರ್ ಅವ್ರಿಗೆ ಸಿಎಂ ಮಾಡಬೇಕು ಅಂತ. ಆ ಕನಸು ಇವತ್ತು ಈಡೇರ್ತಾ ಇದೆಯಾ ಸರ್? ನನಗಂತೂ ಗೊತ್ತಿಲ್ಲ. ಇನ್ನು ನಮ್ಗೆ ಹೈಕಮಾಂಡ್ ಯಾವ ಸೂಚನೆಯನ್ನು ಕೊಟ್ಟಿಲ್ಲ. ನಿಮ್ಮ ಮಾಧ್ಯಮಗಳ ಮುಖಾಂತರ ತಿಳ್ಕೊಂಡಿದ್ದೀವಿ. ನಮಗಿನ್ನ ಪರಿಪೂರ್ಣವಾದಂಥ ರಿಸಲ್ಟು ನಮಗಿನ್ನೂ ಸಿಕ್ಕಿಲ್ಲ. ಆದರೆ ನಾವು ಹೇಳ್ತಾ ಇರೋದು ನಾವು ಅವ್ರ ಬಣ ಇವ್ರ ಬಣ ಅಂತಕ್ಕಂಥದ್ದಲ್ಲ, ನಾವು ಕಾಂಗ್ರೆಸ್ ಬಣ. ಅದರಲ್ಲಿ ಸಿದ್ದರಾಮಣ್ಣವರು ಮುಖ್ಯಮಂತ್ರಿ ಆಗಿದ್ದರು, ಭಾಳ ವರ್ಷಗಳು ಕೂಡ ಒಳ್ಳೆ ಸರ್ಕಾರನೂ ಕೂಡ ಕೊಟ್ಟಿದ್ದಾರೆ. ಬಹುಶಃ ಅವ್ರು ಮುಂದುವರಿಯೋದಾದರೆ ನಮ್ಮದೇನು ತಕರಾರಿಲ್ಲ. ಅವ್ರು ಬೇಡ ಅಂದ ದಿವಸ ನೆಕ್ಸ್ಟ್ ಆಗಬೇಕಾಗಿರೋದು ನಮ್ಮ DCM ಮುಖ್ಯಮಂತ್ರಿಗಳು ಆಗಬೇಕು ಅಂತ ನಮ್ಮ ವಾದ ಅಷ್ಟೇ. ನಾಳೆ ಸಿದ್ದರಾಮಣ್ಣ ತೆಗೆದುಬಿಟ್ಟು ಇವ್ರನ್ನ ಮಾಡಿ ಅಂತ ನಮ್ಮ ವಾದ ಇಲ್ಲ. ಅದರಲ್ಲಿ ಹೇಳಿದ್ದೀವಿ. ಈಗೇನೋ ನೀವೇ ಹೇಳ್ತಾ ಇದ್ದೀರಾ ಸಿಹಿ ಸುದ್ದಿ ಬರ್ತಾ ಇದೆ, ಕಾಲ ಪಕ್ಕ ಆಗಿದೆ, ಕೂಡ ಬಂದಿದೆ ಅಂತ ನಿಮ್ಮ ಮೀಡಿಯಾದಲ್ಲೇ ನೋಡಿದ್ದು. ನಮಗಿನ್ನೂ ಅದ್ರ ಬಗ್ಗೆ ಮಾಹಿತಿ ಬಂದಿಲ್ಲ. ಬಂದಮೇಲೆ ಅದ್ರ ಬಗ್ಗೆ ಮಾತಾಡ್ತೀನಿ. ಅಲ್ಲ ಸರ್, ನೀವು ಕೂಡ DCM ಜಿಲ್ಲೆಯವರೇ, ನೀವು ಕೂಡ ಅವ್ರಿಗೆ ಒಂದು ರೀತಿ ಆಪ್ತರು ಇದ್ದೀರಾ. ಹಿಂಗಾಗಿ ಅವ್ರು ಏನಾದರೂ ಹಂಚ್ಕೊಂಡಿರ್ತಾರೆ ಸರ್? DK ಸುರೇಶ್, ನಿಮ್ಮ ಮಾಜಿ ಸಂಸದರು, ಇಲ್ಲ DK ಶಿವಕುಮಾರ್ ಅವರು, ಅವ್ರ ಜೊತೆ ಹೋಗಿರೋ MLAಗಳು ಏನು ಹೇಳ್ತಾ ಇದ್ದಾರೆ ಸರ್? ಇಲ್ಲ, ಅವರೆಲ್ಲ ಡೆಲ್ಲಿಗೆ ಹೋಗವ್ರೆ. ನಾನು ಡೆಲ್ಲಿಗೆ ಹೋಗಿಲ್ಲ, ಅವರು ನನ್ನ ಸಂಪರ್ಕದಲ್ಲಿ ಇಲ್ಲ. ಬಟ್ ಇನ್ನೂ ಹೈಕಮಾಂಡು ನಿಮ್ಮ ಮುಖಾಂತರ ತಿಳ್ಕೊಂಡಿದ್ದೀವಿ, ಏನೋ ಇಳಿರಿ ಅಂತ ಹೇಳಿದ್ದಾರೆ ಅಂತ, ಒಂದು ಅವಕಾಶ ಮಾಡಿಕೊಡಿ ಬೇರೆಯವ್ರಿಗೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಸಿದ್ದರಾಮಯ್ಯನವ್ರಿಗೆ ಅಂತ ನಿಮ್ಮ ಮುಖಾಂತರ ನೋಡ್ತಾ ಇದ್ದೀವಿ ನಾವು. ನಮ್ಗೆ ಯಾವುದು ಮಾಹಿತಿ ಇಲ್ಲ. ನಮ್ಮ ಶಾಸಕಾಂಗ ಪಕ್ಷದ ಸಭೆ ಕರೆದು ನಮ್ಗೆ ಹೇಳಿದಾಗ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಈಗಲೇ ಇದು ಪ್ರಿಮೇಚೂರು ಇದೆ ಹೇಳ್ತಕ್ಕಂಥದ್ದು. ಬಟ್ ಇನ್ನು ಏನೇನು ಬೆಳವಣಿಗೆ ಆಗ್ತದೆ ನೋಡೋಣ. ನಾಳೆ ನಾಳಿದ್ರಲ್ಲಿ ಏನೇನು ಬೆಳವಣಿಗೆ ಆಗ್ತದೆ ಸರ್. ಈಗ ಇವತ್ತು ಸುರ್ಜೇವಾಲ ಅವ್ರು ಬರ್ತಾ ಇದ್ದಾರೆ, ನಾಳೆ ಏನೋ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಕೂಡ ಕರೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸರ್. ಏನಾದರೂ CLPಯಿಂದ ಮೆಸೇಜ್ ಬಂದಿದೆಯಾ ನಿಮಗೆ, ಹೇಗೆ ಸರ್? ಇಲ್ಲ, ಇದುವರೆಗೂ ಯಾವುದೂ ಮೆಸೇಜ್ ಇಲ್ಲ ನಮಗೆ. ಇದುವರೆಗೂ ಯಾರು ಕೂಡ ಫೋನು ಮಾಡಿಲ್ಲ, ಏನು ಮೆಸೇಜು ಕೂಡ ಇಲ್ಲ. ನಾವು ಬರೀ ನಿಮ್ಮ TV ನೋಡಿಕೊಂಡು ಹಿಂಗಾಗ್ಬೋದು ಹಂಗಾಗ್ಬೋದು ಅಂತ ಲೆಕ್ಕಾಚಾರ ಆಗ್ತಾ ಇದ್ದೀವಿ. ಅಲ್ಲ ಸರ್, ನಿಮಗೂ ಕೂಡ ನಿಮ್ಮ ಫ್ರೆಂಡ್ ಸರ್ಕಲ್, ಯಾಕೆ ಹಿರಿಯ ಸಚಿವರು ಎಲ್ಲರೂ ಕೂಡ ಡೆಲ್ಲಿಗೆ ಹೋಗಿದ್ರೆ, ಅದರಲ್ಲೂ ಕೂಡ ಬಹುತೇಕರು ಹಿರಿಯ ಏನೋ ಡೆಲ್ಲಿಗೆ ಹೋಗಿದ್ರು, ಅವರೆಲ್ಲ ಏನು ಹೇಳ್ತಾ ಇದ್ದಾರೆ ಸರ್? ಇಲ್ಲ, ಅವರೆಲ್ಲ ಯಾರು ಹೋದವ್ರು ಒಳಕೆ ಬಿಟ್ಟಿಲ್ಲ. ಅಲ್ಲಿ ಇವರಿಬ್ಬರನ್ನೇ ಕರೆದಿರೋದು, ಅವ್ರೆಲ್ಲ ವಾಪಸ್ ಕಳ್ಸವ್ರೆ. ಏನು ಗೊತ್ತಿಲ್ಲ, ಅಲ್ಲಿ ಏನು ನಡೆಯಲ್ಲ ಬಿಡ್ರಿ. ಡೆಲ್ಲಿಲಿ ಎಲ್ಲ ರಾಜಕೀಯ ಎಲ್ಲ ಇಲ್ಲೇ ಇರೋದು. ಅದರಿಂದ ಅಲ್ಲಿ ಏನು ಸುಮ್ಮನೆ ಹೋಗಿ ನಾನು ಡೆಲ್ಲಿಗೆ ಹೋಗಿದ್ದೆ, ನಾನು CM ಜೊತೆ ಹೋಗಿದ್ದೆ, ನಾನು DCM ಜೊತೆ ಅಂತ ಹೇಳ್ಕೋಬೇಕಷ್ಟೇ. ಅಲ್ಲಿ ಮಾತಾಡ್ತಕ್ಕಂಥದ್ದು ಇಬ್ಬರನ್ನೇ ಕರೆಸಿ ಮಾತಾಡಿದ್ದಾರೆ. ಇನ್ನೂ ಏನು ಫೈನಲ್ ತೀರ್ಮಾನ ಇನ್ನೂ ಆಗಿಲ್ಲ, ಆಗ್ತದೆ ಅಂತಕ್ಕಂಥ ಆತ್ಮವಿಶ್ವಾಸ ಇದೆ. ಈಗ ಇವರು CM ಸಿದ್ದರಾಮಯ್ಯನವರು ನಾಳೆ ಬೆಳಗ್ಗೆ 10:30 ಮೇಲೆ ಅಪಾಯಿಂಟ್ಮೆಂಟ್ ಕೇಳಿದ್ರು ಸರ್ ರಾಜಭವನ ಭೇಟಿಗೆ. CM ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರೆ DK ಶಿವಕುಮಾರ್ ಅವರು CM ಆಗಬೇಕು ಅಂತ ಈಗಲೂ ಒತ್ತಾಯನ ಕೇಳವ್ರ? ನಾಳೆ ಬಂದಿದೆ ನ್ಯೂಸು. ಅಲ್ಲ, ನನಗೆ ಗೊತ್ತಿಲ್ಲ. ನಿಮ್ಮ ಚರ್ಚೆ ಸರ್, ಚರ್ಚೆ ಇನ್ನ ಬ್ರೇಕ್ಫಾಸ್ಟ್ ಮೀಟಿಂಗ್ ರಾಜೀನಾಮೆ ಕೊಟ್ರೆ ಸರ್ ಈಗ DK ಶಿವಕುಮಾರ್, ಸಿದ್ದರಾಮಯ್ಯರ ನಂತರ DK ಶಿವಕುಮಾರ್ ಅವರೇ CM ಆಗಬೇಕು ಅಂತಾನೆ ಸರ್. ಏನೋ ಈ ಜಗಳದಲ್ಲಿ ನಾನು ಮಂತ್ರಿ ಆಗಬೇಕು ಅಂತಿದ್ದೆ, ತಪ್ಪಿಸ್ತೀರ ನನಗೆ ನೀವು ಅಷ್ಟೇ. ಈಗ ನಮ್ಮ ಮೊದಲಿಂದನೂ ಕೂಡ ನಮ್ಮ ಅಭಿಪ್ರಾಯ ಏನು ಅಂತಂದರೆ, ಈ ಪಕ್ಷಕ್ಕೋಸ್ಕರ DK ಶಿವಕುಮಾರ್ ಅವರ ಪ್ರಾಮಾಣಿಕ ಪ್ರಯತ್ನ ಕೂಡ ಇದೆ ಅಧಿಕಾರ ಬರಲಿಕ್ಕೆ. ಪಕ್ಷ ಸಂಘಟನೆಯಲ್ಲೂ ಕೂಡ ಪ್ರಾಮಾಣಿಕವಾದ ಪ್ರಯತ್ನ ಇದೆ. ಸಿದ್ದರಾಮಣ್ಣವರು ಬೇಡ ಅಂದ ದಿವಸ DK ಶಿವಕುಮಾರ್ ಅವ್ರಿಗೆ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಸ್ಪಷ್ಟವಾದಂಥ ಅಭಿಪ್ರಾಯ. ಬೇರೆಯವರೆಲ್ಲ ಇದ್ದಾರೆ, ಸೀನಿಯರ್ ಶಾಸಕರುಗಳು, ಮಂತ್ರಿಗಳೆಲ್ಲ ಇದ್ದಾರೆ, ಅವ್ರಿಗೂ ಅವಕಾಶ ಸಿಗಲಿ. ಆದರೆ ಇವತ್ತು ರಾಜ್ಯ ಮಟ್ಟದಲ್ಲಿ ಇವತ್ತಿನ ಸನ್ನಿವೇಶದಲ್ಲಿ ಸಾರ್ವಜನಿಕರ ಅಭಿಪ್ರಾಯನೂ ಕೂಡ ಅದೇ ಇದೆ, ನನ್ನ ಅಭಿಪ್ರಾಯನೂ ಕೂಡ ಅದೇ ಇದೆ. DK ಶಿವಕುಮಾರ್ ಅವರ ಸಂಪುಟದಲ್ಲಿ ಶಾಸಕ ಬಾಲಕೃಷ್ಣ ಅವರು, ಸಚಿವ ಬಾಲಕೃಷ್ಣ ಅವರು ಆಗ್ತಾರೆ ಸರ್? ಅದನ್ನು ನೀವು DK ಶಿವಕುಮಾರ್ ಅವ್ರ ಹತ್ರ ಕೇಳಿ ನನಗೆ ಕನ್ಫರ್ಮ್ ಮಾಡಬೇಕು. ಸೊ ಇದಿಷ್ಟು ಮಾಗಡಿ ಶಾಸಕರಾದಂಥ ಎಚ್.ಸಿ. ಬಾಲಕೃಷ್ಣ ಅವರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ರೈಡು ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.